ಬೆಂಗಳೂರು ಸಿಟಿಯಲ್ಲಿ ಒಬ್ಬ ಸ್ವಾಮಿ ಇದ್ದಾನೆ. ಸರ್ಕಾರಿ ಜಾಗದಲ್ಲಿ ಮಠ ಕಟ್ಕೊಂಡಿರೋ ಆತ ರಾತ್ರಿ ಆದ್ರೆ ಸಾಕು ದೆವ್ವಾಭೂತ ಬಿಡಿಸ್ತೀನಿ ಅಂತ ಮಿಡ್ ನೈಟ್ ಪೂಜೆ ಮಾಡ್ತಾನಂತೆ. ಅದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ರಕ್ತ ಕಾರ್ಕೊಂಡು ಸಾಯ್ತೀರಾ ಅಂತ ಶಾಪ ಹಾಕ್ತಾ ಜನರನ್ನ ಭಯದಲ್ಲೇ ಬದುಕುವಂತೆ ಮಾಡಿದ್ದಾನೆ. ಕಳ್ಳಸ್ವಾಮಿಯಿಂದ ದೆವ್ವಗಳಿಗೆ ಮಿಡ್ ನೈಟ್ ಪೂಜೆ. ಮಧ್ಯರಾತ್ರಿಯಲ್ಲಿ ಪ್ರೇತಾತ್ಮಗಳ ಜೊತೆ ಲವ್ವಿ ಪ್ರಶ್ನಿಸಿದ್ರೆ ಹಾಕ್ತಾನೆ ರಕ್ತಕಾರಿ ಸಾಯ್ತೀರಾ ಅಂತ ಶಾಪ. ಓಂ ಕುಟಿಲಾಯೈ ನಮಃ, ಓಂ ಬಾಲಾಯೈ ನಮಃ, ಓಂ ಭೈರವೈ ನಮಃ, ಓಂ ಭವಾನ್ಯೈ ನಮಃ, ಓಂ ದಂಡಿಜಯಾಯೈ ನಮಃ, ಓಂ ದುರ್ಗಾಯೈ. ನೋಡಿದ್ರಲ್ಲ, ಇದು ಬೆಂಗಳೂರಿನ ಉಳ್ಳಾಳ ಉಪನಗರ ಸಮೀಪದ ಅಂಬೇಡ್ಕರ್ ನಗರದಲ್ಲಿರೋ ಶ್ರೀ ಶಕ್ತಿ ಶನೀಶ್ವರ ಮಹಾಸಂಸ್ಥಾನ ಮಠ. ಈ ಮಠದ ಮಠಾಧಿಪತಿ ಶ್ರೀ ಶ್ರೀನಿವಾಸ ಸ್ವಾಮೀಜಿಯಂತೆ ಸರ್ಕಾರಿ ಗೋಮಾಳ ಜಾಗದಲ್ಲಿ ಯಾವುದೇ ಅನುಮತಿ ಪಡೆಯದೆ ಮಠ ನಿರ್ಮಿಸಿಕೊಂಡಿದ್ದಾರೆ ಅನ್ನೋದು ಈ ಶ್ರೀನಿವಾಸ ಸ್ವಾಮೀಜಿಯ ಮೇಲೆ ಇರೋ ಮೊದಲನೇ ಆರೋಪ. ಅಕ್ರಮವಾಗಿ ಮಠ ನಿರ್ಮಿಸಿಕೊಂಡಿರೋದಲ್ಲದೆ ಮಾಟ ಮಂತ್ರ ದೆವ್ವ ಭೂತ ಬಿಡಿಸ್ತೀನಿ ಅಂತ ಇಡೀ ರಾತ್ರಿ ಈ ಮಠದಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡಿರ್ತಾರಂತೆ. ಪೂಜೆ ಜೊತೆಗೆ ಜೋರಾಗಿ ಸೌಂಡ್ ಬರುವಂತಹ ಸ್ಪೀಕರ್ ಗಳನ್ನ ಇಟ್ಕೊಂಡು ಸ್ಥಳೀಯ ನಿವಾಸಿಗಳಿಗೆ ನೆಮ್ಮದಿ ಹಾಳು ಮಾಡ್ತಿದ್ದಾರಂತೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನನ್ ಪೂಜೆ ಕೆಲಸಗಳಿಗೆ ಅಡ್ಡಿ ಮಾಡಿದ್ರೆ ನೀವು ರಕ್ತಕಾರಿ ಸಾಯ್ತೀರಾ ಅಂತೆಲ್ಲ ಶಾಪ ಹಾಕ್ತಾನಂತೆ ಈ ಡೋಂಗಿ ಸ್ವಾಮಿ ಶ್ರೀನಿವಾಸ. ಮನೆ ಕಟ್ಟಿ 6 ವರ್ಷ ಆಯ್ತು. ಇದು 6 ವರ್ಷ ಆಯಿತು. ಇವಾಗ ಆವಾಗಿಂದನೂ 1 ವರ್ಷ ಸುಮ್ಮನೆ, ಒಂದು 6 ತಿಂಗಳು, 1 ವರ್ಷ ಸುಮ್ಮನಿದ್ರು. ಆಮೇಲೆ 1 ವರ್ಷ ಆದಮೇಲೆ ಹಿಂಗೆ ಬೈಕ್ ಹಾಕೋದು, ಡಮರ್ಗೆ ಹಾಕೋದು, ಇದು ಮಾಡೋದು, ಮಟ್ಟದ ನೀವು ನಿದ್ದೆನೇ ಗೆಟ್ಟಿಲ್ಲ ನಾವು. ಆವಾಗಿಂದ ಬರೀ ಆಸ್ಪತ್ರೆ ಸುತ್ತದೆ ಆಗಿದೆ. ನಿದ್ದೆ BP ಇದೆ, ನಾನು BP ಶುಗರ್ ಪೇಷೆಂಟು. ಆಮೇಲೆ ಈಗ ಹೋಗ್ಲಿ ಅಂತ ಸುಮ್ಮನೆ ಇದ್ವಿ. ಆಮೇಲೆ ಮತ್ತು 2ನೇ ತಾರೀಕು 3ನೇ ತಿಂಗಳಲ್ಲಿ ಹಿಂಗೆ 1 ಗಂಟೆ 12:30 ಆದ್ರೂ 1 ಗಂಟೆ ಆದ್ರೂ ರಾತ್ರಿ ಆಗಲೂ ಬರೀ ಅವರು ಹಾಕ್ತಾನೆ ಇರ್ತಾರೆ ಮೈಕು. ಗಂಟೆ ಬಾರಿಸೋದು ಬೇಕಾದಾಗ, ದೊಡ್ಡ ಗಂಟೆ, ಅದು ಚಿಕ್ಕ ಗಂಟೆ ಅಲ್ಲ. ಪೂಜೆ ನೆಪದಲ್ಲಿ ಸ್ಥಳೀಯರಿಗೆ ಆಗ್ತಿರೋ ಸಮಸ್ಯೆಗಳ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಸ್ಪೀಕರ್ ಗಳನ್ನ ಕಿತ್ತು ಮುಂದೆ ಮಿಡ್ ನೈಟ್ ವರೆಗೂ ಪೂಜೆ ಮಾಡದಂತೆ ವಾರ್ನಿಂಗ್ ಕೊಟ್ಟಿದ್ರಂತೆ. ಯಾವಾಗ ಪೊಲೀಸರು ಬಂದು ವಾರ್ನ್ ಮಾಡಿ ಹೋದ್ರೋ, ಇತ್ತ ಕೆಂಡಾಮಂಡಲವಾದ ಶ್ರೀನಿವಾಸ ಸ್ವಾಮೀಜಿ ದೂರು ನೀಡಿದ್ದ ಸ್ಥಳೀಯರ ಫೋಟೋಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಡಲ್ ಫಿಂಗರ್ ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಅಷ್ಟಕ್ಕೆ ಸುಮ್ಮನಾಗಿದೆ ದೂರು ನೀಡಿದವರ ಮನೆ ಬಳಿ ಅರಿಶಿಣ ಕುಂಕುಮ ಜೊತೆಗೆ ನಿಂಬೆ ಹಣ್ಣು ಹಾಕಿ ರಕ್ತಕಾರಿ ಸಾಯೋದಾಗಿ ಹಿಡಿ ಶಾಪ ಹಾಕಿದ್ದಾನಂತೆ. ಮಲವಕ್ಕೂ ನೆಮ್ಮದಿಲ್ಲ, ಮನೆ ಕಟ್ಟಿ ನಾವು ಸೈಟ್ ರಿಜಿಸ್ಟರ್ ಮಾಡ್ಕೊಂಡು ಮನೆ ಕಟ್ಟಿರೋದು. ನಾವು ಸ್ವಂತ ಮನೆ, ನಾವು ಬಿಟ್ಟು ಬೇರೆ ಕಡೆ ಹೋಗೋಕ್ಕೂ ಆಗಲ್ಲ. ಆಮೇಲೆ ತಿರುಗಿ ಬೆಳಗ್ಗೆ ಎದ್ದ ತಕ್ಷಣ ಅದೇ ಹೊತ್ತು ಹೇಳಿದ ತಕ್ಷಣ ರಾತ್ರಿ ಮಾಡ್ಬೇಡಪ್ಪ ಗಲಾಟೆ ಅಂತ ಹೇಳಿದ್ವಿ. ಹಂಗೆಲ್ಲ ಆಫ್ ಮಾಡಿಕೊಟ್ರೆ. ಆಮೇಲೆ ವಯಸ್ಸಲ್ದವ್ರಿಗೆ ಫೋನ್ ಮಾಡಿದ್ವಿ. ಆಮೇಲೆ ವಯಸ್ಸಳದವ್ರು ಬಂದ್ಬಿಟ್ಟು ಯಾಕಪ್ಪ ಇಷ್ಟೊತ್ತಿಗೆಲ್ಲ ಇವ್ರಿಗೆ ತೊಂದರೆ ಕೊಡ್ತೀರಾ ಅಂತ ಅಂದು ನಮ್ಮ ಮನೆ ಕಟ್ಟಾಗ 5 ವರ್ಷದಿಂದ ವಯಸ್ಸಳ ಪೊಲೀಸರು ಬರ್ತಾರೆ ನಿಲ್ಲಿಸ್ತಾರೆ. ಆಮೇಲೆ ಅವರೇ ಬಂದ್ಬಿಟ್ಟು ಹಿಂಗೆಲ್ಲ ಅವ್ರಿಗೆ ನಿಲ್ಲಿಸ್ಬಿಟ್ಟು ಬಂದು ಸ್ಟೇಷನ್ಗೆ ಹೋಗಿ ಹೇಳ್ಬರ್ರಿ ಬಂದು ಅಂತ ಅಂದರು. ಅಷ್ಟಕ್ಕೆ ಸುಮ್ಮನಾಗದ ಶ್ರೀನಿವಾಸ್ ಸ್ವಾಮೀಜಿ ದೂರು ನೀಡಿದವರ ಮನೆಗೆ ನುಗ್ಗಿ ತನ್ನ ಸಹಚರರೊಂದಿಗೆ ಹಲ್ಲೆ ಮಾಡಿದ್ದಾನಂತೆ. ಈ ಸಂಬಂಧ ಹಲ್ಲೆಗೊಳಗಾದ ಮಹಿಳೆ ಪ್ರಮೀಳಾ ಎಂಬಾಕೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.